ಬಸವೇಶ್ವರ ಯುವಕರ ಸಂಘದ ವತಿಯಿಂದ ಶ್ರೀ ಬಸವೇಶ್ವರ ಸ್ವಾಮಿ ಉತ್ಸವ. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಬಸವೇಶ್ವರ ಬಡಾವಣೆಯಲ್ಲಿ ಗ್ರಾಮದ ಪ್ರಕೃತಿ ಸೌಂದರ್ಯ ನಡುವೆ ಕಲ್ಲಿನ ಒಳಗೆ ಉದ್ಭವವಾಗಿರುವ ಬಸವೇಶ್ವರ ದೇವಾಲಯದ 25ನೇ ವರ್ಷದ ವಿಶೇಷ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಗ್ರಾಮದ ಮುಖ್ಯ ಹೆದ್ದಾರಿಯಿಂದ ದೇವಾಲಯದವರೆಗೂ ಗ್ರಾಮದ ಮಹಿಳೆಯರು ಹಾಗೂ ಮಕ್ಕಳು, ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ದೇವರ ದರ್ಶನ ಪಡೆದರು. ಈ ಸಂದರ್ಭ ಗ್ರಾಮದ ಪ್ರತಿ ಮನೆಗಳ ಮುಂಬದಿ ನೀರು ಹಾಕಿ ರಂಗೋಲಿ ಬಿಡಿಸಿದ್ದು ವಿಶೇಷವಾಗಿತ್ತು. ನಂತರ ಬಸವೇಶ್ವರ ದೇವರಿಗೆ ಪಂಚಾಭಿಷೇಕ, ದೇವರನ್ನು ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಹಾಮಂಗಳಾರತಿ ನೆರವೇರಿತು. ನಂತರ ಪ್ರಸಾದ ವಿತರಣೆ ಹಾಗೂ ಸಮಸ್ತ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆಯೂ ನಡೆಯಿತು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಬಸವೇಶ್ವರ ಯುವಕರ ಸಂಘದ ಭಕ್ತ ಮಂಡಳಿಯವರು, ಪ್ರತಿ 2 ವರ್ಷಕ್ಕೊಮ್ಮೆ ಈ ಉತ್ಸವ ನಡೆಯುತ್ತಿದ್ದು 25 ವರ್ಷಗಳಿಂದ ಯಶಸ್ವಿಯಾಗಿ ಬಂದಿದೆ. ಈ ಉತ್ಸವಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಮಾಜಿ ಸಚಿವ ಸಾರಾ ಮಹೇಶ್ ಅವರು ಈ ದೇವಾಲಯದ ಸುತ್ತ ಇರುವಂತಹ ಜಾಗದಲ್ಲಿ ದೊಡ್ಡ ದೇವಾಲಯವನ್ನು ಕಟ್ಟಲು ಅನುದಾನವನ್ನು ಹಾಕಿಸಿದರು. ಆದರೆ ಜಾಗವನ್ನು ವಿದ್ಯಾರ್ಥಿನಿಯರ ಹಾಸ್ಟೆಲ್ ಬಳಕೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಆದ್ದರಿಂದ ದಯಮಾಡಿ ಜಾಗವನ್ನು ದೇವಾಲಯದ ಅಭಿವೃದ್ಧಿಗಾಗಿ ಮೀಸಲಿಡಬೇಕೆಂದು ಆರ್ಜಿನಿಸ್ ಮೂಲಕ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡರು. ಗೌರವ ಅಧ್ಯಕ್ಷ ರವೀಶ್, ಅಧ್ಯಕ್ಷರಾದ ನಾಗರಾಜು, ಉಪಾಧ್ಯಕ್ಷ ಮಣಿರಾಜ್, ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ರಾಜೇಗೌಡ, ಪದಾಧಿಕಾರಿಗಳಾದ ಡೈರಿ ಹರೀಶ್, ಕರ್ಣಕುಮಾರ್, ರವಿದಾಸ, ಸುರೇಶ್, ಬೋನಹಳ್ಳಿ ಶಿವಣ್ಣ, ಬಟಾಣಿ ದಿನೇಶ್, ಮುತ್ತು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸಾಲಿಗ್ರಾಮದ ಬಸವೇಶ್ವರ ಬಡಾವಣೆಯಲ್ಲಿ ಸಾಲಿಗ್ರಾಮದ ಬಸವೇಶ್ವರ ಯುವಕರ ಸಂಘದ ವತಿಯಿಂದ ಸುಮಾರು 25 ವರ್ಷಗಳಿಂದ ಬಸವೇಶ್ವರ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಒಂದು ಭಕ್ತ ಮಂಡಳಿಯಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಹಿಂದಿರುವಂಥ ಶಾಸಕರು ನಮಗೆ ಈ ಒಂದು ದೇವಸ್ಥಾನದ ಗ್ರ್ಯಾಂಟನ್ನು ಹಾಕ್ಕೊಟ್ಟಿದ್ದು ಅಭಿವೃದ್ಧಿ ಮಾಡೋದಕ್ಕೆ ಅಂಥೇಳಿ, ಅದು ತಡೆಯಾಜ್ಞೆ ಆಗಿದೆ. ಅದೊಂದನ್ನು ದಯವಿಟ್ಟು ಈಗಿರುವಂಥ ಶಾಸಕರು ನಮಗೆ ಮುಂದುವರಿಸ್ಕೊಟ್ರೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಜಾಗ ಏನಿದೆ ಸುತ್ತಮುತ್ತ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹಿಂದಿನಿಂದ ಬಂದಿತ್ತು. ಆದರೆ ಈ ದಿನಗಳಲ್ಲಿ ಇತ್ತೀಚೆಗೆ ಪಕ್ಕದಲ್ಲಿ ಹಾಸ್ಟೆಲ್ ಮಾಡೋದಕ್ಕೆ ಮತ್ತು ಈಗ ಒಂದು ಪಕ್ಕದಲ್ಲಿ ಇನ್ನೊಂದು ಹಾಸ್ಟೆಲ್ ಮಾಡೋದಕ್ಕೆ ಜಾಗನ ಒತ್ತುವರಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇನ್ನೊಂದು ಹಾಸ್ಟೆಲ್ ಕಟ್ಟೋದಕ್ಕೆ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು, ಅದು ದೇವಸ್ಥಾನಕ್ಕೆ ಉಳ್ಕೋಬೇಕು. ಮುಂದಿನ ದಿನಗಳಲ್ಲಿ ಅದು ದೇವಸ್ಥಾನದ ಸಮುದಾಯ ಭವನ ಮತ್ತು ಇನ್ನೊಂದು ಈ ಬಸವೇಶ್ವರ ಬಡಾವಣೆಯ ಸಾರ್ವಜನಿಕರ ಸೊತ್ತಾಗಿ ಉಳ್ಕೋಬೇಕು. ಅದು ಸರ್ಕಾರಿ ಸೊತ್ತಾಗಿ ಉಳ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಈ ಬಸವೇಶ್ವರ ಯುವಕರ ಸಂಘದ ಹಾಗೂ ಬಸವೇಶ್ವರ ಬಡಾವಣೆಯ ಜನಗಳ ಭಕ್ತ ಮಂಡಳಿಯ ಆಶಯ.